ನಮಸ್ತೆ. ನಮಸ್ತೆ ಸರ್. ಸೊ 1ನೇ ತಾರೀಕಿಂದ 1 ಲೀಟರ್ಗೆ 4 ರೂಪಾಯಿ ತರ ಜಾಸ್ತಿ ಹಾಲ್ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ನಿಮ್ಗೆ ಎಷ್ಟು ಹೊಡೆತ ಬೀಳುತ್ತೆ? ಹೌದು ಸರ್, ತುಂಬಾ ಜಾಸ್ತಿನೇ ಆಯ್ತು. ಯಾಕಂದ್ರೆ ಇವಾಗ ಹಾಲಾದ್ರೂ ಕಾಫಿ ಟೀ ಕುಡಿದು ಸಮೃದ್ಧಿಯಾಗಿರ್ತಾ ಇದ್ವಿ. ಸ್ವಲ್ಪ ಜಾಸ್ತಿ ಆಗ್ತಿದಂಗೆ ಇವಾಗ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೇಕು. ಹಾಲಾದ್ರೂ ಪೌಷ್ಟಿಕ, ಅದನ್ನಾದ್ರೂ ಚೆನ್ನಾಗಿ ಸ್ವಲ್ಪ ಕಡಿಮೆ ಇದೆಯಲ್ಲ, ಕಡಿಮೆ ರೇಂಜಿಗೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ನಾವು ಡೈಲಿ ಒಂದು ಪೌಷ್ಟಿಕ ಆಹಾರ ಅಂತ ಹೇಳಿ ಕುಡಿತಾ ಇದ್ವಿ. ಇವಾಗ ಜಾಸ್ತಿ ಆದಾಗ ಅದನ್ನು ಸ್ವಲ್ಪ ಕಡಿಮೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಸರ್. ಏಕಾಏಕಿ 1 ಲೀಟರ್ಗೆ 4 ರೂಪಾಯಿ ಅಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಲೆವೆಲ್ಗೆ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕೆಲವರು ಕಡಿಮೆ ಇರುವಂತವ್ರಿಗೂ ಯೋಚನೆ ಮಾಡ್ತಾರೆ. ಹೌದು. ಅಂಡ್ ಜಾಸ್ತಿ ಜನ ಇರುವಂತವ್ರಿಗೆ ಎಷ್ಟು ಹೆಂಗ್ ತಗೋಬಹುದು ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ನಿಮ್ಗೆ ಎಷ್ಟು ಲೀಟರ್ ತಗೊಂತಿದ್ರಿ ಡೈಲಿ ನಮ್ಗೆ 1.5 ಲೀಟರ್ ಬೇಕಿತ್ತು ಸರ್, 1.5 ಲೀಟರ್ ಬೇಕಿತ್ತು. ಅದಕ್ಕೆ ಇವಾಗ ಕಡಿಮೆ ಮಾಡ್ಬೇಕಾಗುತ್ತೆ, ರೇಟ್ ಪ್ರೈಸ್ ಎಲ್ಲ ಜಾಸ್ತಿ ಆದಾಗ. ಓಕೆ, ಮಕ್ಕಳಿಗೆಲ್ಲ ನೀವು ಹೇಳ್ತಿದ್ರಿ ಪೌಷ್ಟಿಕಾಂಶ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಹಾಲು ಮತ್ತೆ ಕಾಫಿ ಟೀ ಎಲ್ಲ ಕುಡಿತಿದ್ರಿ ಅಂತ. ಪನ್ನೀರ್ ಆಗಿರ್ಬೋದು, ಮತ್ತೆ ಹಾಲಿನಲ್ಲಿ ಮಾಡುವಂತಹ ಮೊಸರು ಆಗಿರ್ಬೋದು, ಹಾಲ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಹೋಟೆಲ್ಸ್ ಅಲ್ಲೂ ಸಹ ಕಾಫಿ ಟೀ ರೇಟ್ ಆಗಿರ್ಬೋದು, ಮೊಸರು ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ ಅಲ್ಲೂ ಕೂಡ ಊಟದ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಊಟಕ್ಕೆ ಮೊಸರನ್ನ ಕೂಡ ಹೌದು ಸರ್, ಎಲ್ಲದು ಈಗ ಹೋಟ್ಲಿಗೆ ಹೋದ್ರು ಅಷ್ಟೇನೆ. ಮತ್ತೆ ಇವೆಲ್ಲ ಇವರು ಇಲ್ಲಿ ಪ್ರೈಸ್ ಮಾಡಿದ್ರೆ ಮತ್ತೆ ಅಲ್ಲೂ ಪ್ರೈಸ್ ಮಾಡ್ತಾರೆ. ಸ್ವೀಟ್ಗಳ ಅಂಗಡಿಯವರು ಪ್ರೈಸ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಎಲ್ಲಾ ಕಡೆನೂ ಹೊಡೆತ ಚೆನ್ನಾಗಿ ಬೀಳುತ್ತೆ ಸರ್. ಅದು ತುಂಬಾ ಕಷ್ಟ ಆಗತ್ತೆ. ಅದೇ ಕಮ್ಮಿ ಮಾಡ್ಬೇಕಿತ್ತು, ಇದೇ ರೇಂಜ್ ಅಲ್ಲಿ ನಡೆಸ್ಬೇಕಿತ್ತು. ಇನ್ನು ಇಷ್ಟೊಂದೆಲ್ಲ ಜಾಸ್ತಿ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ ಸರ್ ನಡೆಸ್ಲಿಕ್ಕೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.